ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜಕೀಯದಲ್ಲಿ ಕನಕಪುರದ ಬಂಡೆ ಎಂದೇ ಖ್ಯಾತಿ ಪಡೆದಿರುವ ಹಿರಿಯ ನಾಯಕ ಡಿ.ಕೆ. ಶಿವಕುಮಾರ್ ಅವರ ಹೆಸರು ಗೊತ್ತಿಲ್ಲದವರೇ ಇಲ್ಲ. ಆದರೆ ಅವರ ಪ್ರತಿಭಾವಂತ ಮಗಳು ಐಶ್ವರ್ಯ ಶಿವಕುಮಾರ್ ಅವರ ವೈಯಕ್ತಿಕ ಜೀವನ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಗೊತ್ತಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿ.ಕೆ. ಶಿವಕುಮಾರ್ ಅವರ ಮಗಳು, ಯುವ ಉದ್ಯಮಿ ಐಶ್ವರ್ಯ ಶಿವಕುಮಾರ್ ಅವರ ಜೀವನದ ಬಗ್ಗೆ ನೋಡ್ತಾ ಹೋಗೋಣ. ಇವರ ಬಾಲ್ಯ, ಆರಂಭಿಕ ಜೀವನ ಮತ್ತು ಉನ್ನತ ವಿದ್ಯಾಭ್ಯಾಸದ ಹಾದಿ ಹೇಗಿತ್ತು? ಸಾಮಾನ್ಯ ವಿದ್ಯಾರ್ಥಿಗಳಂತೆ ಶಾಲಾ ಮತ್ತು ಕಾಲೇಜು ದಿನಗಳಲ್ಲಿ ಅವರು ಎದುರಿಸಿದ ಸವಾಲುಗಳೇನು? ರಾಜಕೀಯ ಒತ್ತಡಗಳ ಸಂದರ್ಭದಲ್ಲಿ ಐಶ್ವರ್ಯ ಅವರು ತಮ್ಮ ತಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದಂತಹ ಬೆಂಬಲ ಮತ್ತು ಇವರ ಕುಟುಂಬದ ಬಾಂಧವ್ಯ ಹೇಗಿದೆ? ಇವರ ಮದುವೆ ಹಾಗೂ ಯುವ ಉದ್ಯಮಿಯಾಗಿ ಇವರ ಆಸ್ತಿ ಮತ್ತು ಆದಾಯದ ಬಗ್ಗೆ ಇರುವ ಕುತೂಹಲಕಾರಿ ಮಾಹಿತಿಗಳೇನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಐಶ್ವರ್ಯ ಡಿ.ಕೆ. ಶಿವಕುಮಾರ್ ಹೆಗಡೆ ಅವರು ಮ್ಯಾನೇಜ್ಮೆಂಟ್ ಗ್ರಾಜ್ಯುಯೇಟ್ ಪದವಿಯನ್ನ ಪಡೆದಿದ್ದು, ತಮ್ಮ ಕಾಲೇಜು ದಿನಗಳ ನೆನಪನ್ನ ಹಂಚಿಕೊಳ್ಳುತ್ತಾ ಇವರ ತಂದೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಎಷ್ಟು ನಿರ್ಬಂಧಗಳನ್ನು ಹೇರಿದ್ರು ಅಂತ ಅವರೇ ಹೇಳ್ತಾರೆ. ಐಶ್ವರ್ಯ ಅವರಿಗೆ ಅಮೇರಿಕಾದಂತಹ ದೇಶಗಳಲ್ಲಿ ಓದಬೇಕು, ಒಳ್ಳೆಯ ಎಜುಕೇಷನ್ ಪಡ್ಕೋಬೇಕು ಅಂತ ಆಸೆ ಇರುತ್ತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಏನೇ ಇದ್ರೂ ಬೆಂಗಳೂರಿನಲ್ಲೇ ಓದು, ಬೆಂಗಳೂರಿಗಿಂತ ಬೇರೆ ಊರು ಬೇಕಾ ಅಂತ ಕಟ್ಟುನಿಟ್ಟಿನ ಷರತ್ತುಗಳನ್ನು ಹಾಕಿರ್ತಾರೆ. ಹೀಗಾಗಿ ಐಶ್ವರ್ಯ ಅವರ ಸಂಪೂರ್ಣ ಶಿಕ್ಷಣವು ಬೆಂಗಳೂರಿನಲ್ಲೇ ನಡೆಯುತ್ತೆ. ಈ ಕಾರಣದಿಂದಲೇ ಅವರು ನಾನು ಸಂಪೂರ್ಣ ಬೆಂಗಳೂರಿನ ಪ್ರಾಡಕ್ಟ್ ಅನ್ನೋದ್ರಲ್ಲಿ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಇನ್ನು ಐಶ್ವರ್ಯ ಅವರು ಕಾಲೇಜು ಜೀವನದಲ್ಲಿ ತಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ಮರೆಮಾಚಲು ಪ್ರಯತ್ನಿಸಿದ್ರು. ಅವರು ಕಾಲೇಜಿಗೆ ಪ್ರವೇಶ ಮಾಡಿದಾಗ ತಾನು ಡಿ.ಕೆ. ಶಿವಕುಮಾರ್ ಅವರ ಮಗಳು ಎಂಬ ವಿಷಯವು ಯಾರಿಗೂ ಗೊತ್ತಾಗಬಾರದು ಎಂಬ ಉದ್ದೇಶವನ್ನ ಹೊಂದಿದ್ರು. ಈ ವಿಚಾರವನ್ನ ಪ್ರಿನ್ಸಿಪಲ್ನೊಂದಿಗೆ ಮಾತನಾಡಿ ಅವರು ಕಾಲೇಜ್ಗೆ ಹೋಗ್ತಾರೆ. ಆದರೂ ಕೂಡ ಕೆಲವೇ ದಿನಗಳಲ್ಲಿ ಇವರು ಡಿ.ಕೆ. ಶಿವಕುಮಾರ್ ಅವರ ಮಗಳು ಅನ್ನೋ ವಿಚಾರ ಬಹಿರಂಗವಾಗುತ್ತೆ. ಇದರಿಂದ ಟೀಕೆಗಳು ಮತ್ತು ಸಾರ್ವಜನಿಕ ಜಡ್ಜ್ಮೆಂಟ್ಗೂ ಕೂಡ ಕಾರಣವಾಗುತ್ತೆ. ಇವರು ಕಾಲೇಜು ದಿನಗಳಲ್ಲಿ ಪ್ರಮುಖವಾಗಿ ಎದುರಿಸಿದ ಸವಾಲುಗಳಲ್ಲಿ ಬೇರೆ ಸ್ಟೂಡೆಂಟ್ಸ್ಗಳಿಂದ, ಫ್ರೆಂಡ್ಸ್ಗಳಿಂದ ತುಂಬಾನೇ ನಿರೀಕ್ಷೆ ಇರ್ತಿತ್ತು. ಹಾಗೆ ನೆಗೆಟಿವ್ ಒಪಿನಿಯನ್ ಕೂಡ ಇರ್ತಿತ್ತು. ಯಾಕಂದರೆ ಇವಳೇನು ಚೇರ್ಮನ್ ಮಗಳು, ಇವಳು ಓದಿಲ್ಲ ಅಂದರೂ ಕೂಡ ಮಾರ್ಕ್ಸನ್ನು ಕೊಡ್ತಾರೆ ಅಂತ ತುಂಬ ಜನ ಫ್ರೆಂಡ್ಸ್ಗಳು, ಬೇರೆ ಸ್ಟೂಡೆಂಟ್ಸ್ಗಳು ಐಶ್ವರ್ಯ ಅವರ ಬಗ್ಗೆ ಮಾತನಾಡ್ತಾ ಇದ್ರು. ಇದನ್ನು ಐಶ್ವರ್ಯ ಅವರು ಕೂಡ ಹೇಳಿದ್ದಾರೆ. ಇನ್ನು ಐಶ್ವರ್ಯ ಅವರ ನಿರ್ಣಾಯಕ ಪಾತ್ರವು ಕುಟುಂಬದ ಆರ್ಥಿಕ ಸಾಮ್ರಾಜ್ಯದಲ್ಲಿ ನಿರ್ಣಾಯಕ ಸ್ಥಾನವನ್ನು ಹೊಂದಿದೆ. ಇವರು ತಮ್ಮ ತಂದೆ ಸ್ಥಾಪಿಸಿದ ಗ್ಲೋಬಲ್ ಅಕಾಡೆಮಿಕ್ ಆಫ್ ಟೆಕ್ನಾಲಜಿಯ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಚೇರ್ಮನ್ ಆಗಿರುವ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ನ ಕಾರ್ಯದರ್ಶಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಈ ಶೈಕ್ಷಣಿಕ ಟ್ರಸ್ಟ್ಗಳು ಕೇವಲ ಸಾಮಾಜಿಕ ಸೇವೆಗಳಿಗೆ ಸೀಮಿತವಾಗಿಲ್ಲ, ಬದಲಾಗಿ ಇವು ಕುಟುಂಬದ ಅತಿದೊಡ್ಡ ಸ್ಥಿರಾಸ್ತಿ ಮತ್ತು ಚರಾಸ್ತಿಗಳ ಕೇಂದ್ರಬಿಂದುಗಳಾಗಿವೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳು ಅಂದರೆ CBI ಡಿ.ಕೆ. ಶಿವಕುಮಾರ್ ಅವರ ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆಯ ತನಿಖೆ ನಡೆಸಿದಾಗ ಐಶ್ವರ್ಯ ಅವರು ಕಾರ್ಯದರ್ಶಿಯಾಗಿರುವ ಈ ಶಿಕ್ಷಣ ಸಂಸ್ಥೆಗಳ ಮೇಲೂ ದಾಳಿ ನಡೆಸಿ ಆಸ್ತಿ ಮೌಲ್ಯಮಾಪನ ಮಾಡಲಾಯಿತು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯ ಮತ್ತು ಕಾನೂನು ಬಿಕ್ಕಟ್ಟುಗಳನ್ನು ಎದುರಿಸಿದಾಗ ಐಶ್ವರ್ಯ ಅವರು ಆಕ್ಟಿವ್ ಆಗಿ ಕೌಟುಂಬಿಕ ಬೆಂಬಲವನ್ನು ಒದಗಿಸಿದರು. 2019ರಲ್ಲಿ ಇಡಿ ಡಿ.ಕೆ. ಶಿವಕುಮಾರ್ ಅವರನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿಸಿದಾಗ ಐಶ್ವರ್ಯ ಅವರು ತನಿಖಾ ಸಂಸ್ಥೆಗಳ ಎದುರು ವಿಚಾರಣೆಗೆ ಹಾಜರಾಗಿದ್ದರು. ಈ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಆಸ್ತಿ ಮತ್ತು ನಿರ್ದಿಷ್ಟ ಹಣಕಾಸಿನ ವಹಿವಾಟುಗಳ ಕುರಿತು ಇಡಿ ಅಧಿಕಾರಿಗಳು ಪ್ರಶ್ನಿಸಿದರು. ಇನ್ನು ಐಶ್ವರ್ಯ ಡಿ.ಕೆ. ಶಿವಕುಮಾರ್ ಅವರು ವಿ.ಜಿ. ಸಿದ್ಧಾರ್ಥ್ ಅವರ ಪುತ್ರ ಅಮರ್ತ್ಯ ಹೆಗಡೆ ಅವರನ್ನ ಮದುವೆಯಾಗಿದ್ದಾರೆ. ಈ ಅಮರ್ತ್ಯ ಹೆಗಡೆ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗನೂ ಹೌದು. ಹೀಗಾಗಿ ಈ ಮದುವೆಯು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪ್ರಭಾವವನ್ನು, ಕರ್ನಾಟಕದ ಮತ್ತೊಂದು ಪ್ರಬಲ ರಾಜಕೀಯ ವ್ಯವಹಾರ ಕುಲದೊಂದಿಗೆ ಮೈತ್ರಿ ಮಾಡ್ತು. ಇವರ ಮದುವೆ ಸಂಭ್ರಮವು ಕರ್ನಾಟಕದ ರಾಜಕೀಯ ಮತ್ತು ಉದ್ಯಮ ವಲಯದ ಮಹತ್ವದ ಘಟನೆಯಾಗಿತ್ತು. ಸುಮಾರು 800ಕ್ಕೂ ಹೆಚ್ಚು ಗಣ್ಯ ಅತಿಥಿಗಳು ಈ ವಿವಾಹದಲ್ಲಿ ಭಾಗವಹಿಸಿದರು. ಇವರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಪ್ರಮುಖ ನಾಯಕರು ಸೇರಿದರು. ಇನ್ನು ಐಶ್ವರ್ಯ ಅವರ ಆಸ್ತಿ ಮತ್ತು ಆದಾಯದ ಪ್ರೊಫೈಲ್ ಅವರ ತಂದೆಯ ರಾಜಕೀಯ ಮತ್ತು ಕಾನೂನು ಸವಾಲುಗಳೊಂದಿಗೆ ಸಂಪೂರ್ಣವಾಗಿ ಹೆಣೆದುಕೊಂಡಿದೆ. ಅವರ ಆಸ್ತಿಯ ಅಸಾಧಾರಣ ಬೆಳವಣಿಗೆಯ ದರವು ಜಾರಿ ನಿರ್ದೇಶನಾಲಯದ ತನಿಖೆಗಳ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. 2013ರ ಆಸ್ತಿ ಡಿ.ಕೆ. ಶಿವಕುಮಾರ್ ಅವರು ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಐಶ್ವರ್ಯ ಅವರ ನಿವ್ವಳ ಆಸ್ತಿ
ಕೇವಲ 1 ಕೋಟಿಯಷ್ಟಿತ್ತು. ಆದರೆ 2018ರ ಚುನಾವಣಾ ಅಫಿಡವಿಟ್ ಪ್ರಕಾರ ಕೇವಲ 5 ವರ್ಷಗಳಲ್ಲಿ ಆಸ್ತಿಯು ಸುಮಾರು 100 ಪಟ್ಟು ಹೆಚ್ಚಾಯಿತು. ಐಶ್ವರ್ಯ ಅವರ ಹೆಸರಿನಲ್ಲಿ ಸುಮಾರು 102 ಕೋಟಿ ಮೌಲ್ಯದ ಆಸ್ತಿ ಇತ್ತು. ಇನ್ನು 2023ರ ವೇಳೆಗೆ ಡಿಕೆ ಶಿವಕುಮಾರ್ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 1414 ಕೋಟಿಗೂ ಅಧಿಕವಿತ್ತು. ಈ ಸಂದರ್ಭದಲ್ಲಿ ಐಶ್ವರ್ಯ ಅವರ ಪ್ರತ್ಯೇಕ ಆಸ್ತಿಯ ಮೌಲ್ಯವನ್ನು 2023ರ ಅಫಿಡವಿಟ್ನಲ್ಲಿ ನೇರವಾಗಿ ಘೋಷಿಸದಿದ್ದರೂ 2018ರ ಘೋಷಣೆಯು ಈಗಾಗಲೇ ಹೆಚ್ಚಿನ ಮಟ್ಟದಲ್ಲಿತ್ತು. ಐಶ್ವರ್ಯವರ ಆಸ್ತಿಯ ಈ ಅಂಕಿಯ ಬೆಳವಣಿಗೆ ಜಾರಿ ನಿರ್ದೇಶನಾಲಯದ ತನಿಖೆಗಳ ಕೇಂದ್ರಬಿಂದುವಾಗಿದೆ. ಇಡಿ ಅಧಿಕಾರಿಗಳು 2013ರಲ್ಲಿ ಕೇವಲ 1 ಕೋಟಿ ಇದ್ದ ಆಸ್ತಿ 2018ರ ವೇಳೆಗೆ ಹೇಗೆ 100 ಕೋಟಿಗೂ ಅಧಿಕವಾಯಿತು ಎಂಬ ಬಗ್ಗೆ ನಿರ್ದಿಷ್ಟವಾಗಿ ಪ್ರಶ್ನಿಸಿದರು. ಈ ಆಸ್ತಿ ಬೆಳವಣಿಗೆಯ ಅವಧಿಯು ಡಿಕೆ ಶಿವಕುಮಾರ್ ಅವರ ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆಯ ತನಿಖಾ ಅವಧಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಕುಟುಂಬವು ಒಟ್ಟು ಆದಾಯಕ್ಕೆ ಮೀರಿ 44.93% ಆಸ್ತಿ ಗಳಿಸಿದೆ ಎಂದು ಸಿಬಿಐ ಪತ್ತೆ ಮಾಡಿತ್ತು. ಈ ಆರ್ಥಿಕ ಮಾದರಿಯು ಒಂದು ಪ್ರಮುಖ ಹಣಕಾಸು ಕಾರ್ಯತಂತ್ರವನ್ನು ಸೂಚಿಸುತ್ತೆ. 2018ರಲ್ಲಿ ಐಶ್ವರ್ಯ ಅವರ ಹೆಸರಿನಲ್ಲಿ ದಾಖಲಾದ 102 ಕೋಟಿ ಆಸ್ತಿಯು ಡಿಕೆ ಶಿವಕುಮಾರ್ ಅವರ ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆಯ ಅವಧಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಇನ್ನು ಐಶ್ವರ್ಯ ಅವರ ಪಯಣವು ಕೇವಲ ಒಬ್ಬ ಪ್ರಭಾವಿ ರಾಜಕಾರಣಿಯ ಮಗಳ ವೈಯಕ್ತಿಕ ಕಥೆಯಾಗಿ ಉಳಿದಿಲ್ಲ. ಬದಲಾಗಿ ಭಾರತೀಯ ರಾಜಕೀಯ ಕಾರ್ಪೊರೇಟ್ ವಲಯದಲ್ಲಿನ ಉತ್ತರಾಧಿಕಾರ, ಆರ್ಥಿಕ ನಿರ್ವಹಣೆ ಮತ್ತು ನಿಯಂತ್ರಕ ಕಾನೂನುಗಳ ನಡುವಿನ ಸಂಕೀರ್ಣ ಸಂಬಂಧವನ್ನು ಪ್ರತಿಬಿಂಬಿಸುತ್ತೆ. ಶ್ರೀಮಂತ ಕುಟುಂಬದಿಂದ ದೊಡ್ಡ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಶೂನ್ಯದಿಂದಲ್ಲ ಮೈನಸ್ನಿಂದ ಪ್ರಾರಂಭಿಸಬೇಕಾಗುತ್ತೆ ಎಂಬ ಇವರ ಹೇಳಿಕೆಯು ಅಪಾರ ಸಂಪತ್ತು ಮತ್ತು ಪ್ರಭಾವದ ನಡುವೆಯೂ ಸಾರ್ವಜನಿಕ ನಂಬಿಕೆ ಮತ್ತು ವೈಯಕ್ತಿಕ ಅರ್ಹತೆಯನ್ನು ಸಾಬೀತುಪಡಿಸಲು ಇವರು ಎದುರಿಸಿದ ಒತ್ತಡವನ್ನು ಸೂಚಿಸುತ್ತೆ. ಇವರು ವ್ಯವಹಾರ ನಿರ್ವಹಣೆಯಲ್ಲಿ ಪದವಿ ಪಡೆದ ನಂತರವೇ ಕುಟುಂಬದ ಪ್ರಮುಖ ಹಣಕಾಸು ಮತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರಮುಖ ಆಡಳಿತಾತ್ಮಕ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಹೀಗೆ ಐಶ್ವರ್ಯ ಅವರು ತುಂಬ ದೊಡ್ಡ ಕುಟುಂಬದಲ್ಲಿ, ರಾಜಕೀಯ ಕುಟುಂಬದಲ್ಲಿ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ರೂ ಕೂಡ ಕಾಲೇಜು ದಿನಗಳಿಂದ ಸಾಕಷ್ಟು ಸವಾಲುಗಳನ್ನು, ಟೀಕೆಗಳನ್ನು ಎದುರಿಸ್ತಾನೆ ಬಂದಿದ್ದಾರೆ. ಇನ್ನು ಈಗ ಉದ್ಯಮ ಲೋಕದಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡ್ತಾ ಮುನ್ನುಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.